ರಾಮಾಯಣದ ಮೊದಲನೆಯ ಸಂಚಿಕೆ. ದಶರಥ ಕೋಸಲ ದೇಶದ ಚಕ್ರವರ್ತಿ. ಅಯೋಧ್ಯೆ ಅವನ ರಾಜಧಾನಿಯಾಗಿತ್ತು. ಅವನಿಂದ ಪಾಲಿತವಾದ ಅಯೋಧ್ಯೆ ಎಲ್ಲಾ ರೀತಿಯಿಂದಲೂ ವಿಜೃಂಭಿಸುತ್ತಿತ್ತು. ತನ್ನ ಪ್ರಜೆಗಳ ಹಿತವನ್ನೇ ಸದಾ ಕೋರುತ್ತಿದ್ದುದರಿಂದ ಪ್ರಜೆಗಳೆಲ್ಲ ಅವನನ್ನು ತುಂಬಾ ಪ್ರೀತಿಸುತ್ತಿದ್ದರು. ದಶರಥನಿಗೆ ಎಲ್ಲಾ ಅನುಕೂಲಗಳಿದ್ದರೂ ಒಂದೇ ಒಂದು ಕೊರತೆ ಇತ್ತು. ಅದೇನೆಂದರೆ ಅವನಿಗೆ ಮಕ್ಕಳಿರಲಿಲ್ಲ. ತನ್ನ ವಂಶದ ಕೀರ್ತಿಯನ್ನು ಬೆಳೆಸಲು ಒಬ್ಬ ಪುತ್ರನಿಲ್ಲವಲ್ಲ ಎಂಬ ಕೊರತೆ ಸದಾ ಅವನನ್ನು ಕಾಡುತ್ತಿತ್ತು. ರಾಕ್ಷಸರುಗಳ ರಾಜ ಪರಾಕ್ರಮಿ ರಾವಣ. ಅವನು ಎಷ್ಟು ಪರಾಕ್ರಮಶಾಲಿಯಾದವನೆಂದರೆ ಸ್ವರ್ಗದಲ್ಲಿರುವ ದೇವತೆಗಳು ಸದಾಕಾಲ ಅವನಿಗೆ ಹೆದರುತ್ತಿದ್ದರು, ಅವನ ಅಧೀನದಲ್ಲಿದ್ದರು. ಒಮ್ಮೆ ದೇವತೆಗಳೆಲ್ಲ ಬ್ರಹ್ಮನನ್ನು ಮುಂದಿಟ್ಟುಕೊಂಡು ಮಹಾವಿಷ್ಣುವಿನ ಬಳಿ ಹೋಗಿ ಮೊರೆ ಇಟ್ಟರು. ಬ್ರಹ್ಮ ಹೇಳಿದ, ಸ್ವಾಮಿ, ನಮಗೆಲ್ಲ ಕಷ್ಟ ಕೊಡುತ್ತಿರುವ ರಾಕ್ಷಸನಾದ ರಾವಣನನ್ನು ಸಂಹರಿಸಿ ನಮ್ಮನ್ನು ಕಾಪಾಡಿ. ಇತ್ತ ರಾವಣನ ಬಗ್ಗೆ ತಿಳಿದಿದ್ದ ಶ್ರೀ ವಿಷ್ಣು ನಕ್ಕು ಹೇಳಿದರು, ದುಃಖಿಸದಿರಿ, ನಾನು ದಶರಥ ಪುತ್ರನಾಗಿ ಭೂಲೋಕದಲ್ಲಿ ಜನಿಸಿ ರಾವಣನನ್ನು ನಿರ್ನಾಮ ಮಾಡುತ್ತೇನೆ. ಹೀಗೊಂದು ದಿನ ದಶರಥ ಮಹಾರಾಜ ಮಕ್ಕಳನ್ನು ಪಡೆಯುವ ಹಂಬಲದಿಂದ ಋಷ್ಯಶೃಂಗ ಎಂಬ ಋಷಿಯ ಸಹಾಯದಿಂದ ಪುತ್ರಕಾಮೇಷ್ಟಿ ಎಂಬ ದೊಡ್ಡ ಯಾಗವನ್ನು ಮಾಡಿದನು. ಋಷ್ಯಶೃಂಗ ಮುನಿಯು ಯಾಗದಲ್ಲಿ ಮಂತ್ರವನ್ನು ಉಚ್ಚರಿಸುತ್ತಿರುವಾಗ ದಶರಥ ರಾಜ ಅಗ್ನಿಗೆ ತುಪ್ಪದ ಆಹುತಿಯನ್ನು ಹಾಕುತ್ತಿದ್ದನು. ಯಾಗದ ಕೊನೆಯಲ್ಲಿ ಒಬ್ಬ ದಿವ್ಯ ಪುರುಷ ಯಾಗದ ಅಗ್ನಿಯಿಂದ ಉದ್ಭವಿಸಿದ. ಅವನ ಕೈಯಲ್ಲಿ ಒಂದು ಸುವರ್ಣ ಕಲಶವಿತ್ತು. ಅದರ ತುಂಬಾ ಪಾಯಸವಿತ್ತು. ಅವನು ಆ ಕಲಶವನ್ನು ದಶರಥನಿಗೆ ಕೊಟ್ಟು, ನಿನ್ನ ಯಜ್ಞದಿಂದ ಪ್ರೀತರಾದ ದೇವತೆಗಳು ಪಾಯಸವನ್ನು ಕಳುಹಿಸಿದ್ದಾರೆ, ಇದನ್ನು ನಿನ್ನ ಪತ್ನಿಯರಿಗೆ ಹಂಚು, ನಿನ್ನ ಇಷ್ಟಾರ್ಥ ನೆರವೇರುವುದು ಎಂದು ಹೇಳಿ ಮಾಯವಾದನು. ದಶರಥ ರಾಜ ಬಹಳ ಸಂತೋಷಪಟ್ಟ. ತನ್ನ 3 ರಾಣಿಯರನ್ನು ಕರೆದು ಪಾಯಸವನ್ನು ಎಲ್ಲರಿಗೂ ಹಂಚಿದ. ಕಾಲಕ್ರಮದಲ್ಲಿ ದೈವಾನುಗ್ರಹದಿಂದ 3 ರಾಣಿಯರು ಗರ್ಭವತಿಯಾದರು. ಅವರಿಗೆ 4 ಮಕ್ಕಳು ಹುಟ್ಟಿದರು. ದಶರಥ ರಾಜನ ಹಿರಿಯ ಪುತ್ರನೇ ಶ್ರೀರಾಮ. ಅವನು ಕೌಸಲ್ಯೆಗೆ ಜನಿಸಿದ. ಅವನು ಸಾಕ್ಷಾತ್ ಶ್ರೀ ವಿಷ್ಣುವಿನ ಅವತಾರ. ಕೈಕೇಯಿಗೆ ಹುಟ್ಟಿದವನು ಭರತ. ಸುಮಿತ್ರೆಗೆ ಹುಟ್ಟಿದವರು ಅವಳಿ ಜವಳಿ, ಲಕ್ಷ್ಮಣ, ಶತ್ರುಘ್ನ. ಶ್ರೀರಾಮನು ಹುಟ್ಟಿದ ಶುಭ ದಿನವನ್ನು ನಾವೆಲ್ಲರೂ ಈಗ ರಾಮನವಮಿ ಎಂದು ಆಚರಿಸುತ್ತೇವೆ. ಇಲ್ಲಿಗೆ ಮಕ್ಕಳ ರಾಮಾಯಣದ ಮೊದಲನೆಯ ಸಂಚಿಕೆ ಮುಕ್ತಾಯವಾಯಿತು.